ರೋಮಾಂಚಕ ಜರ್ನಿ ಲೇಹ್ನಿಂದ ಶುರುವಾಯಿತು. ರೋಮಾಂಚಕ ಅನಿಸುವ ಲೇಹ್ ನಗರ ಲಡಾಖ್ ಭಾಗದಲ್ಲಿರೋ ಒಂದು ದೊಡ್ಡ ನಗರ, ಅತ್ಯಂತ ಎತ್ತರದ ಪ್ರದೇಶದಲ್ಲಿರುವ ನಗರ ಕೂಡ. ಇದು ಚಾಲೆಂಜಿಂಗ್ ಆಗಿರೋ ಭಾಗಗಳಿಗೆ ಸೈನಿಕರಿಗೆ ಬೇಕಾದ ವಸ್ತುಗಳನ್ನು ಸಾಗಿಸೋ ಪ್ರಮುಖ ಪ್ರದೇಶ. ಇಲ್ಲಿ ಅತ್ಯಂತ ಎತ್ತರದ ಪ್ರದೇಶಗಳಲ್ಲಿ ನಮ್ಮ ಸೈನಿಕರು ದೇಶದ ಗಡಿ ಭಾಗದಲ್ಲಿ ಕಾಯ್ತಾ ಇರ್ತಾರೆ. ಸಿಯಾಚಿನ್ ಭಾಗಕ್ಕೆ ಸಂಪರ್ಕಕ್ಕೂ ಕೂಡ ಈ ಲೇಹ್ ಪ್ರಮುಖ ಭಾಗ. ರೆಗ್ಯುಲರ್ ಕೋರ್ಸ್ ಮೇಟ್ಗಳು ಅಲ್ಲಿ ರಿಟೈರ್ಡ್ ಆರ್ಮಿಯೊಬ್ಬರ ಮನೆಯಲ್ಲಿ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡ್ರು. ನಿವೃತ್ತ ಯೋಧರ ಕುಟುಂಬದ ಸೈನ್ಯದ ನೆನಪುಗಳು, ಅನುಭವಗಳನ್ನ ಕೇಳ್ತಾ ಆ ದಿನ ಕಳೆದು ಹೋಯಿತು. That time my son was very small and he was studying in class 6. तो उनको जैसे पता चला कारगिल वार हो रही है and he ran away. He said कि मुझे तो अपने नेशन का पहले देखना है. I was that time posted at a place called Kalimpong. I was commanding a military unit there, hospital there. Since the war broke out, then I was very enthusiastic to join the war front. That's why I happened to reach to the Kargil area. We had placed a lot of support there in the maintenance of the quick evacuation of the sick people, and then they used to be brought to my unit where I used to have a hospital. I feel myself lucky to recollect all this happening in the defense of our country. ಲೇಹ್ ಪಟ್ಟಣದ ಸ್ಪೆಷಲ್ ಡಿಶಸ್ ಅನ್ನ ಸವಿತಾ ಅಲ್ಲಿನ ಸಂಸ್ಕೃತಿ ಪರಂಪರೆಯ ವೈವಿಧ್ಯಮಯ ಅನುಭವ ಕೂಡ ಇಲ್ಲಿಂದ ಸಿಕ್ತು. ಇನ್ನು ಹಾಲ್ ಆಫ್ ಫೇಮ್ ಕಾರ್ಗಿಲ್ ಯೋಧರ ಬಲಿದಾನಕ್ಕೆ ಮೂರ್ತ ರೂಪವಾಗಿ ನಿಂತಿದೆ. ಸೈನಿಕರ ತ್ಯಾಗಕ್ಕೆ, ಬಲಿದಾನಕ್ಕೆ ಮೂರ್ತಿಯಂತೆ ನಿಂತಿರುವ ಈ ಹಾಲ್ ಆಫ್ ಫೇಮ್ ಅವರಿಗೆ ಗೌರವ ನೀಡುವವರೆಲ್ಲರೂ ನೋಡಲೇಬೇಕಾದ ಪ್ರಮುಖವಾದಂತಹ ಸ್ಥಳ. ಇಲ್ಲಿ ನಮ್ಮ ವೀರ ಸೈನಿಕರ ಶೌರ್ಯದ ನೆನಪಾಗುತ್ತೆ, ಮನಸ್ಸು ಭಾರವಾಗುತ್ತೆ. ಇಲ್ಲಿ ಎಲ್ಲ ರೆಗ್ಯುಲರ್ ಕೋರ್ಸ್ ಮೇಟ್ಗಳು ತಮ್ಮ ಜರ್ನಿಯನ್ನ ಸ್ಮರಣೀಯವಾಗಿಸಿಕೊಂಡ್ರು. ಹಾಲ್ ಆಫ್ ಫೇಮ್ನ ಮುಂದೆ ನಿಂತು ಗೌರವದಿಂದ ವೀರ ಸೈನಿಕರಿಗೆ ನಮನವನ್ನು ಸಲ್ಲಿಸಿದರು.